ಸರ್ಕಾರಿ ಜಾಗ ಒತ್ತುವರಿದಾರರಿಗೆ ಬಳ್ಳಾರಿ ಜಿಲ್ಲಾಡಳಿತ ಬಿಗ್ ಶಾಕ್. ಅಕ್ರಮ ಸರ್ಕಾರಿ ಜಾಗ ಒತ್ತುವರಿದಾರರ ವಿರುದ್ಧ ಕಾರ್ಯಾಚರಣೆ. ಸರ್ಕಾರಿ ಜಾಗ ಒತ್ತುವರಿದಾರರಿಗೆ ಬಳ್ಳಾರಿ ಜಿಲ್ಲಾಡಳಿತ ಬಿಗ್ ಶಾಕ್. ಅಕ್ರಮ ಸರ್ಕಾರಿ ಜಾಗ ಒತ್ತುವರಿದಾರರ ವಿರುದ್ಧ ಕಾರ್ಯಾಚರಣೆ. ಬಳ್ಳಾರಿ ಹೊರವಲಯದ ಆಲ್ದಹಳ್ಳಿ ಬಳಿ ಅಕ್ರಮ ಜಾಗ ಒತ್ತುವರಿ ತೆರವು. ಮಾಜಿ ಮೇಯರ್ ಶ್ವೇತಾ ಪತಿ ಸೋಮುಗೆ ಸೇರಿದ ಫಾರ್ಮ್ ಹೌಸ್ ಧ್ವಂಸ. ಸರ್ಕಾರಿ ಹಳ್ಳ ಸೇಂಧಿ ಖರಾಬ್ ಸೇರಿ 25 ಸೆಂಟ್ಸ್ ಜಾಗ ಅತಿಕ್ರಮಣ. ಆಲದಹಳ್ಳಿ ಗ್ರಾಮದ ಸರ್ವೆ ನಂಬರ್ 38/ಎ 3.28 ಎಕರೆ ಸರ್ಕಾರಿ ಜಮೀನನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಎಡಿಸಿ ಜಬೇರ್, ಎಸಿ ರಾಜೇಶ್, ಕಂದಾಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇನ್ನು ಸರ್ಕಾರಿ ಜಾಗ ಯಾರೆಲ್ಲ ಒತ್ತುವರಿಯನ್ನ ಮಾಡ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಬಳ್ಳಾರಿ ಜಿಲ್ಲಾಡಳಿತ ಈಗ ಬಿಗ್ ಶಾಕ್ ಅನ್ನ ನೀಡಿದೆ. ಅಕ್ರಮ ಸರ್ಕಾರಿ ಜಾಗ ಒತ್ತುವರಿದಾರರ ವಿರುದ್ಧ ಈಗ ಭರ್ಜರಿಯಾಗಿ ಕಾರ್ಯಾಚರಣೆ ಕೂಡ ಮಾಡಲಾಗಿದೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಸದ್ಯಕ್ಕೆ ಆಲದಹಳ್ಳಿ ಗ್ರಾಮದ ಸರ್ವೆ ನಂಬರ್ ಏನಿದೆ 38/ಎ 3.28 ಎಕರೆ ಸರ್ಕಾರಿ ಜಮೀನನ್ನು ಕೂಡ ಈಗ ವಶಪಡಿಸಿಕೊಳ್ಳಲಾಗಿದೆ. ಎಡಿಸಿ ಜಬೇರ್, ಎಸಿ ರಾಜೇಶ್, ಕಂದಾಯ ಇಲಾಖೆ ಅಧಿಕಾರಿಗಳು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ಮಾಡಿ ಮಾಜಿ ಮೇಯರ್ ಶ್ವೇತಾ ಅವರ ಪತಿ ಸೋಮುಗೆ ಸೇರಿದಂತಹ ಫಾರ್ಮ್ ಹೌಸ್ ಅನ್ನು ಕೂಡ ಧ್ವಂಸ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಅಕ್ರಮ ಸರ್ಕಾರಿ ಜಾಗ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಈಗ ಢವ ಶುರುವಾಗಿದೆ ಬಳ್ಳಾರಿಯಲ್ಲಿ. ಯಾಕೆಂತಂದ್ರೆ ಬಳ್ಳಾರಿ ಜಿಲ್ಲಾಡಳಿತ ಈಗ ಒತ್ತುವರಿ ಮಾಡ್ಕೊಂಡಿದ್ದಂಥ ಪ್ರತಿಯೊಬ್ಬರಿಗೂ ಕೂಡ ಬಿಗ್ ಶಾಕ್ ಅನ್ನ ನೀಡ್ತಾ ಇದೆ. ಬಳ್ಳಾರಿ ಹೊರವಲಯದ ಆಲಹಳ್ಳಿ ಬಳಿ ಅಕ್ರಮ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ಆ ಒಂದು ಅಕ್ರಮ ಜಾಗ ಯಾರು ಒತ್ತುವರಿ ಮಾಡ್ಕೊಂಡಿದ್ರು ಅವರ ವಿರುದ್ಧ ಈಗ ಕ್ರಮ ಕೂಡ ಜರುಗಿಸಲಾಗಿದೆ. ಆ ಒಂದು ಜಾಗವನ್ನ ತೆರವು ಕೂಡ ಮಾಡಲಾಗಿದೆ. ಮಾಜಿ ಮೇಯರ್ ಶ್ವೇತಾ ಪತಿ ಸೋಮುಗೆ ಸೇರಿದಂಥ ಫಾರ್ಮ್ ಹೌಸ್ ಕೂಡ ಈಗ ಧ್ವಂಸವನ್ನ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಾ ಯಾವ ರೀತಿ ಧ್ವಂಸ ಮಾಡಿದ್ದಾರೆ ಸೋಮು ಅವರಿಗೆ ಸೇರಿದಂತಹ ಫಾರ್ಮ್ ಹೌಸ್ ಅನ್ನ ಅಂತ. ಇನ್ನು ಕಾಂಗ್ರೆಸ್ ಮುಖಂಡನಿಂದ ಸರ್ಕಾರಿ ಜಾಗದಲ್ಲಿ ಫಾರ್ಮ್ ಹೌಸ್ ಅನ್ನ ನಿರ್ಮಿಸಿದ್ದ ಆರೋಪ ಕೂಡ ಇತ್ತು. ಇನ್ನು ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಈ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಕಾಂಗ್ರೆಸ್ ಮುಖಂಡನೇ ಸರ್ಕಾರಿ ಜಾಗದಲ್ಲಿ ಫಾರ್ಮ್ ಹೌಸ್ ಅನ್ನ ನಿರ್ಮಿಸಿದ್ದಾನೆಂಬ ಆರೋಪ ಸದ್ಯಕ್ಕೆ ಅವರ ವಿರುದ್ಧವಾಗಿ ಕೇಳಿಬರ್ತಿದೆ.